ಚಿತ್ರ ಈಗ ಸಜ್ಜಾಗಿ ನಿಂತಿದೆ. ಸೆಂಚುರಿ ಸ್ಟಾರ್, ರಿಯಲ್ ಸ್ಟಾರ್ ಹಾಗೂ ಹೊಸತನದ ರಾಯಭಾರಿ ರಾಜ್ವಿ ಶೆಟ್ಟಿ ಇವರುಗಳ ಅಭೂತಪೂರ್ವ ಕಾಂಬಿನೇಷನ್ ಅಲ್ಲಿ ಜೊತೆಗೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾಸರ್ ಅವರ ಚೊಚ್ಚಲ ನಿರ್ದೇಶನದ ಈ ಸಿನಿಮಾ ಭಾರತೀಯ ಚಿತ್ರರಂಗದ ಮತ್ತೊಂದು ಮೈಲಿಗಲಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಚಿತ್ರದ ಟೀಸರ್ ಹಾಗೂ ಆಫ್ರೋ ಟಪಾಂಗ್ ಹಾಡು ಈಗ ಆಲ್ರೆಡಿ ಎಲ್ಲೆಡೆ ವೈರಲ್ ಆಗೋದ್ರ ಮೂಲಕ ಚಿತ್ರದ ನಿರೀಕ್ಷೆಯನ್ನ ಇನ್ನೂ ಒಂದು ಲೆವೆಲ್ ಜಾಸ್ತಿ ಮಾಡಿದೆ ಅಲ್ವಾ? ಅದೇ ರೀತಿ ಕನ್ನಡಿಗರ ನಿರೀಕ್ಷೆಗಳಿಗೆ ಮೊದಲ ಉತ್ತರ ನೀಡೋದಕ್ಕೆ ಅಂದರೆ ಕನ್ನಡದ ಅತಿರಥ ಮಹಾರಥರೆಲ್ಲ ಒಂದೇ ಫ್ರೇಮ್ ಅಲ್ಲಿ ರಾರಾಜಿಸುವಂತ ಈ ಹೊಸ ಮ್ಯಾಜಿಕಲ್ ಪ್ರಯೋಗ 45 ಚಿತ್ರದ ಅದ್ದೂರಿ ಟ್ರೈಲರ್ ಲಾಂಚ್ಗೆ ಈ ವೇದಿಕೆ ಹಾಗೂ ಇಡೀ ಕರ್ನಾಟಕ ಸಜ್ಜಾಗಿದೆ. ಹಾಗಾದ್ರೆ ಶುರು ಮಾಡೋಣ. ಇದು 45 ಸಿನಿಮಾ ಸಂಭ್ರಮ. ರೂಪೇಶ್ ಜೊತೆಗೆ 45 ಚಿತ್ರದ ನಿರ್ದೇಶಕರು ಅರ್ಜುನ್ ಜನ್ಯಾಸರ್. ಮೇಡಮ್ ನೀವು ದೂರ ಹೋಗ್ಬಿಟ್ರೆ ನಾನು ಏನ್ ಮಾತಾಡ್ಲಿ ಮೇಡಮ್? ನೀವು ಕೇಳ್ತಾ ಇಲ್ಲ, ಬೇರೆ ಯಾರೋ ಇದಾರಲ್ಲ, ಅವರು ದೂರ ಇದ್ದಾರೆ, ನೀವು ದೂರ ಇದ್ದೀರಾ, ನಾನು ದೂರ ಇದ್ದೀನಿ. ಸರ್ ನಿಮ್ಗೆ ಗೊತ್ತು ಸರ್, ನಾನು ಯಾವಾಗ್ಲೂ ಹತ್ರ ಇರ್ತೀನಿ ಸರ್ ನಿಮ್ಗೆ. ಸರ್ ನಿಜ ಹೇಳಿ ಸರ್, ಇವತ್ತು ನರ್ವಸ್ ಆಗಿದ್ದೀರಾ? ಕನ್ನಡದ ಹೆಮ್ಮೆಯ ಕಲಾವಿದರು ರೂಪೇಶ್ ನನ್ನ ಜೊತೆ ಬಹಳ ದಿನ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರು ಕೂಡ ಇದ್ರಲ್ಲಿ ಹಾಡಿದ್ದಾರೆ. ರಾಹುಲ್ ಡಿಟೋ ಬಗ್ಗೆ ಹೇಳಂಗೇ ಇಲ್ಲ. ಇಸ್ ಅನ್ ಅಮೇಸಿಂಗ್ ರ್ಯಾಪರ್, ನನ್ನ ಫೇವರೇಟ್ ರ್ಯಾಪರ್ ಅಂತ ಹೇಳೋದು. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಶಾನ್ ರಾಯ್ ಇಸ್ ಮೈ ಬಾಯ್. ಇವರೇ ಲಿರಿಕ್ಸ್ ಕೂಡ, ಇವರಿಬ್ಬರು ಸೇರಿ ಲಾಟ್ ಆಫ್ ಲಿರಿಕ್ಸ್ ಬರೆದಿದ್ದಾರೆ ಇದರಲ್ಲಿ. ಸೊ ಈ ದ ಅರೈವಲ್ ಅನ್ನೋದೇ ಮೊದಲನೇ ಟ್ರ್ಯಾಕ್ ನಾವು ಮಾಡಿದ್ದು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ದಿಸ್ ಬ್ರಿಲಿಯಂಟ್ ಟ್ರ್ಯಾಕ್. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ನಿಶಾಂತ್, ಥ್ಯಾಂಕ್ ಯು ರೂಪೇಶ್, ಥ್ಯಾಂಕ್ ಯು. ಬರ್ಲಿ ದೊಡ್ಡ ಚಪ್ಪಾಳೆ ನಮ್ಮ ಗಾಯಕರಿಗೆ ಪ್ಲೀಸ್. ಥ್ಯಾಂಕ್ ಯು ಗಾಯ್ಸ್. ಸ್ಕಿಪ್ ಜಾಸ್ತಿ ಹಾಕಕ್ ಹೋದ್ರೆ ಕಾಲು ಮುರಿದು ಬಿಡ್ತಾರೆ ಮೇಡಮ್. ಸ್ಟೆಪ್ ಹಾಕಿ ಕಾಲೇ ಮುರಿದು ಬಿಡ್ತಾರ. ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡೇ ಬಿಡೋಣ. ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಜನ್ಯಾಜಿ ಜೊತೆ ಗೀತಾ ಅವರು ಈ ಸ್ಟೆಪ್ ಹಾಕೇ ಆಗ್ತಾರೆ. ಸರ್ ಏನಂತೀರಾ? ಈ ಪ್ರೋಗ್ರಾಮ್ ಮುಗಿಯೋ ಒಂದು ಬೇಜಾರು, ನನ್ಗೇನ್ ಡೇಟ್ಸ್ ಫ್ರೀನೇ ಇದ್ದೆ, ಕೇಳಿಲ್ಲ ನೀವು, ಆದ್ರೆ ಬೇರೆ ಹೀರೋಯಿನ್ ಆಯ್ಕೆ ಮಾಡಿದೀರಾ. ಯಾಕೆ ಈ ತರ ಮಾಡಿದ್ರಿ ಸರ್? ಮೇಡಮ್, ಪರದೆ ಮೇಲಿರೋರು ಹೀರೋಯಿನ್, ಹೃದಯದಲ್ಲಿರೋರಿಗೆ ಯಾಕೆ ಮೇಡಮ್ ಆಕ್ಟಿಂಗ್ ಕೊಡಬೇಕು? ಇದ್ದೇ ಇರುತ್ತೆ ಅದು. ನನಗೆ ಮುಖ್ಯವಾಗಿ ನನ್ನ ಪ್ರೊಡ್ಯೂಸರ್ ರಮೇಶ್ ಶೆಟ್ಟಿ ಸರ್, ಅವರು ತುಂಬಾ ಕಷ್ಟಪಟ್ಟು ದುಡ್ದಂತ ಒಂದೊಂದು ರೂಪಾಯಿನೂ ಈ ಸಿನಿಮಾಗೆ ಹಾಕಿದ್ದಾರೆ. ಆ ದುಡ್ಡನ್ನ ನಾನು ಇಷ್ಟ ಬಂದಂಗೆ ಐ ಕಾಂಟ್ ಯೂಸ್ ಇಟ್. ಸೊ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತ ನಾನು ಪ್ರೀ ವಿಷುವಲ್ಸಲ್ಲಿ ಕಂಪ್ಲೀಟ್ ಸಿನಿಮಾನ ಮಾಡಿ ತೋರಿಸಿದೆ ಅವರು. ಬಟ್ ಅದಕ್ಕೂ ಒಂದು ದೊಡ್ಡ ಬಡ್ಜೆಟ್ ಆಯಿತು, ಅದನ್ನು ಕೂಡ ರಮೇಶ್ ಶೆಟ್ಟಿ ಸರ್ ಕೊಟ್ಟರು. ಸೊ ಈ ಸಿನಿಮಾಗೆ ಹೇಗೆ 3 ಜನ ಹೀರೋ, 4ನೇ ಹೀರೋ ನನ್ನ ಪ್ರೊಡ್ಯೂಸರ್, ಅವರೇ ಒಂದು ದೊಡ್ಡ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ರೆಡ್ಡಿ ಸರ್, ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಯಾವ ರೀತಿ ನಾನು ತೆಗಿತೀನಿ, ವಿಜುವಲ್ ಹೇಗಿರುತ್ತೆ ಅನ್ನೋದು ಒಂದು ಪ್ರೀ ವಿಜುವಲ್ಸ್ ಮಾಡಿದ್ವಿ. ಬಟ್ ಈ ಪ್ರೀ ವಿಜುವಲ್ಸ್ ಅನ್ನೋದು ಖಂಡಿತವಾಗ್ಲೂ ಇಟ್ ಇಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಟು ಡೂ. ಈ ಫಿಲ್ಮ್ ಚೆನ್ನಾಗಾದರೆ ಈ ಟ್ರೆಂಡ್ ಬರುತ್ತೆ. ಸೊ ಅದಕ್ಕೋಸ್ಕರನಾದರೂ ಈ ಫಿಲ್ಮ್ ತುಂಬ ಚೆನ್ನಾಗಿ ಆಗಬೇಕು. ಈ ಟ್ರೆಂಡ್ ಬಂದರೆ ತುಂಬ ಪ್ರೊಡ್ಯೂಸರ್ಗಳಿಗೆ ತುಂಬ ದುಡ್ಡು ಉಳಿಯುತ್ತೆ, ತುಂಬ ಪ್ಲಾನಿಂಗ್ ನಡೆಯುತ್ತೆ, ಸಿನಿಮಾಗಳು ಚೆನ್ನಾಗಾಗುತ್ತೆ.
ಮೇಡಮ್ ತುಂಬಾ ಫ್ರಾಂಕ್ ಹೇಳ್ಬೇಕು, ಶಾರ್ಟ್ ಇಡ್ಬೇಕಾದ್ರೆ ನನ್ಗೇನ್ ಅನ್ಸಿಲ್ಲ. ಕೆಲ್ಸದಲ್ಲಿ ಮುಳುಗ್ಬಿಟ್ಟಿದ್ವಿ. ಬಟ್ ಅದೆಲ್ಲ ಆಗಿ ಮನೆಗೆ ಬಂದ ಮೇಲೆ ಸ್ಕ್ರೀನ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಎಲ್ಲಾದ್ರೂ ಶಿವಣ್ಣ ಅವ್ರದ್ದು ಯಾವ್ದಾನ ಒಂದು ವಿಜುವಲ್ಸ್ ನೋಡಿದ್ರೆ, ಉಪ್ಪಿ ಸರ್ದು ಯಾವ್ದಾರ ನೋಡಿದ್ರೆ, ಗುರು ಯಾರ ಹತ್ರ ಹೋಗಿ ನಿಂತ್ಕೊಂಡಿದ್ದೆ, ಯಾರಿಗೋಗಿ ಆಕ್ಷನ್ ಹೇಳಿದೆ, ಏನ್ ನಡೀತದೆ ನಿನ್ ಜೀವನದಲ್ಲಿ ಅಂತ ನನಗೆ ಶಾಕ್ ಆಗ್ತಾ ಇತ್ತು. ಈಗ್ಲೂ ನನಗೆ ಅದು ಅನ್ಸುತ್ತೆ ಮೇಡಮ್. ಹೆಂಗೆ ಉಪ್ಪಿ ಸರ್ ನಿಂತಿದ್ದಾಗ ಆಕ್ಷನ್ ಅಂದು, ಶಿವಣ್ಣ ಅವ್ರು ನಿಂತಾಗ ಆಕ್ಷನ್ ಹೆಂಗೆ ಹೇಳಿರ್ಬೋದು ನಾನು ಅಂತ ಆ ಮೊಮೆಂಟ್ ಅಲ್ಲಿ ಗೊತ್ತಾಗಿಲ್ಲ. ಬಟ್ ಇವತ್ತಿಗೂ ಇಟ್ಸ್ ಅ ನೈಟ್ ಮೇರ್ ಫಾರ್ ನಿಜ. ಒಂದೊಂದ್ಸಲಿ ದೇವ್ರು ಬಂದು ನಮ್ಮ ಹತ್ರ ಏನ್ ವರ ಬೇಕು ಅಂತ ಕೇಳಿದಾಗ ಮಾತೇ ಬರಲ್ಲ ಅನ್ಸುತ್ತೆ. ಸೊ ಅದೇ ತರ ನೀವು ನೋಡಾನಿ ಆದಂತ ಆ ಸ್ಟಾರ್ಗಳಿಗೆ ಆಕ್ಷನ್ ಹೇಳಿದಾಗ ನೀವ್ ಹೇಳ್ದಂಗೆ ಆ ಮೂಮೆಂಟ್ ಅಲ್ಲಿ ಏನೂ ನಮ್ಮ ಮನ್ಸಿಗೆ ಬರೋದಿಲ್ಲ. ಬಟ್ ಈಗ ಕ್ಷಣ ಬಂದಿದೆ ಸರ್. ಆ ಕ್ಷಣ ವಾಚ್ ಅವಾಗಿಂದ ನೋಡ್ತಾ ಇದ್ರಿ, ಕರೆಕ್ಟ್ ಸರ್ 10 ನಿಮಿಷ ಇದೆ. ಇನ್ನೊಂದು 10 ನಿಮಿಷ 8:01ಕ್ಕೆ ನಮ್ಮ 45 ಚಿತ್ರದ ಟ್ರೈಲರ್ ಅನ್ನ ನಾವಿಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಸೊ ಗ್ರ್ಯಾಂಡ್ ಲಾಂಚ್ ಆಫ್ 45 ಮೂವಿ ಟ್ರೈಲರ್. ಇದು ಅಂತಿಂತ ಲಾಂಚ್ ಅಲ್ಲ, ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಒಟ್ಟಿಗೆ ಲಾಂಚ್ ಆಗ್ತಾ ಇರುವಂತಹ ಟ್ರೈಲರು. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಒಂದೇ ಬಾರಿ 8 ಗಂಟೆ 1 ನಿಮಿಷಕ್ಕೆ 45 ಚಿತ್ರದ ಟ್ರೈಲರು ಲಾಂಚ್ ಆಗ್ತಾ ಇದೆ. ಸೊ ಟೈಮ್ ಓಡ್ತಾ ಇದೆ, ನಾವಂತ ಕಾಯ್ತಾ ಇದೀವಿ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ ನಾವು ವೇಟ್ ಮಾಡ್ತಾ ಇದೀವಿ 45 ಚಿತ್ರಕ್ಕೋಸ್ಕರ, ಆ ಟ್ರೈಲರ್ಗೋಸ್ಕರ. ನಾವೆಲ್ಲ ಓಕೆ ಸರ್. 8:01ಗೋಸ್ಕರ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಇಷ್ಟು ಎಕ್ಸೈಟೆಡ್ ಕಾಯ್ತಾ ಇದ್ದೀರಾ? ಅವಾಗಿಂದ ನೋಡ್ತಾ ಇದ್ದೀನಿ ನಾನು, ಕೈ ಅವಾಗಿಂದ ಹಿಂಗೆ ಹೋಗ್ತಾನೆ ಅವಾಗಿಂದ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ. ಸೊ ಆಗ್ತಾ ಇಲ್ಲ. ಅರ್ಜುನ್ ಸರ್ ಒಳಗಡೆ ಫುಲ್ ಟೆನ್ಷನ್ ಸರ್. ಐ ಥಿಂಕ್ ನಾವೆಲ್ಲರ ಪ್ರೀತಿಯ ಗೀತಕ್ಕಾಗಿ ಹಾರ್ಟಿ ವೆಲ್ಕಮ್, ಹಾರ್ಟಿ ವೆಲ್ಕಮ್. ಓಕೆ, ಎಷ್ಟು ಜನ ಶಿವಣ್ಣ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ? ಕರೆಯೋಣವಾ? ಉಪ್ಪಿ ಸರ್ನ ಕರೆಯೋಣವಾ? ಶೆಟ್ಟಿ ಬರ್ಬೇಕಾ? ನಾನ್ ಕರೆಯಲ್ಲ, ಈ ಸತಿ ನೀವೇ ಕರಿಬೇಕು. ಓಕೆನಾ? ನಾನ್ 3, 2, 1 ಅಂತೀರಿ, ಎಲ್ಲರೂ ಶಿವಣ್ಣ ಅಂತೀರಾ? 3, 2, 1. ಇನ್ನೊಂಚೂರು ಜೋರಾಗಿ 3, 2, 1. ಸೂಪರ್. ಹಂಗೆ ಉಪ್ಪಿ ಅನ್ಬೇಕು. 3, 2, 1. ಇನ್ನೊಂಚೂರು. ನೀವೇ ಕೈ ಮುಗಿತಿದ್ದೀರಾ? ಅವ್ರು ರಾಜ್ಬಿ ಶೆಟ್ಟಿಗೋಸ್ಕರ ಈ ಲೆವೆಲ್. ರಾಜ್ಬಿ ಶೆಟ್ಟಿ ಅವರೇ ಬರ್ಬೇಕು. ಆಮೇಲೆ ನಾವು ಬಂದರು ಅದೇ ವೆಲ್ಕಮ್ ಮಾಡ. ಓಕೆ, ರಾಜ್ ರೆಡಿ ಇದಾರೆ, ಶಿವಣ್ಣ ರೆಡಿ ಇದಾರೆ, ಉಪ್ಪಿ ಸರ್ ರೆಡಿ ಇದಾರೆ. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ. ನಾವು ನೀವೆಲ್ಲರೂ ಕಾಯ್ತಾ ಇರೋ ಆಗಮಿಸ್ತಿದ್ದಾರೆ. ಎಲ್ಲರೂ ಒಂದು 2 ನಿಮಿಷ ಈ ಮಾತಿನಿಂದ ಫ್ಯೂ ಸ್ಟೆಪ್ಸ್ ಫಾರ್ವರ್ಡ್. ಥ್ಯಾಂಕ್ ಯು ಸರ್. ಒಂದು ಕಡೆ ಚಿತ್ರರಂಗದ ಮಹಾ ಸಾಧಕರು, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಸಾಧಕರು, ಎಲ್ಲರೂ ಒಟ್ಟಿಗೆ ಸೇರಿ 45 ಚಿತ್ರದ ಟ್ರೈಲರ್ ಅನ್ನ ನಾವೀಗ ಲಾಂಚ್ ಮಾಡ್ತಾ ಇದ್ದೀವಿ. ಇವರ ಜೊತೆ ಆಗೋದಕ್ಕೆ ನಾವೀಗ ಬರಮಾಡಿಕೊಳ್ತಾ ಇದೀವಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ, ನಮ್ಮೆಲ್ಲರ ಪ್ರೀತಿಯಾದ ವೆರಿ ಬ್ಯೂಟಿಫುಲ್ ಸುಧಾರಾಣಿ ಮೇಡಮ್. ಇಷ್ಟು ಅಭಿಮಾನಿಗಳು ಬಂದಿದ್ದಾರೆ 45 ಚಿತ್ರದ ಟ್ರೈಲರ್ ನೋಡೋದಕ್ಕೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಣ್ಣ? ಯಾವಾಗ ಜನ ಫಸ್ಟ್ ಒಂದು ಹಾಯ್ ಅನ್ನ ಮಾಡಿ ನಿಮ್ಮ ಅಭಿಮಾನಿಗಳಿಗೆ. ಒಂದು ಹಾಯ್, ಅವಾಗಿಂದ ವೇಟ್ ಮಾಡ್ತಿದ್ದಾರೆ. ಎರಡನೇ ಸಲ ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಇಲ್ಲಿ ಈ ಏರಿಯಾಗೆ ಬಂದಿರೋದು. ಸೂಪರ್ ಸೂಪರ್. ಉಪ್ಪಿ ಸರ್ ನಿಮ್ದೇ ಏರಿಯಾ ಸರ್? ಮುಂಚೆ ನಿಮ್ದೇ ಏರಿಯಾ ಆಗಿತ್ತು ಈ ಕಡೆ. ಸೊ ನೀವು ಮತ್ತೆ ಇಲ್ಲಿ ಬಂದಿರೋದು ಎಷ್ಟು ಸರ್? ಇನ್ನು 1.5 ನಿಮಿಷದಲ್ಲಿ ಸರ್. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಇಲ್ಲ, ಖಂಡಿತ ತುಂಬಾ ಎಕ್ಸೈಟ್ ಆಗಿ. ಯಾಕಂದ್ರೆ ನಾನು ನೋಡಿಲ್ಲ, ನಿಮ್ ಜೊತೆನೆ ನೋಡೋಣ ಅಂತ ನಾನು ನೋಡಿಲ್ಲ.
ಸೂಪರ್. ರಾಜ್ ಅವರೇ, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಭಿಮಾನಿಗಳ ಜೊತೆ ಈ ಟ್ರೈಲರ್ ನೋಡೋದಕ್ಕೆ? ಹಾಯ್, ನಮಸ್ಕಾರ. ನನಗೂ ಬಹಳ ಖುಷಿ ಇದೆ, ಯಾಕಂದ್ರೆ ಇದು ಬಹಳ ಭಿನ್ನವಾದ ಸಿನಿಮಾ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಹೆಸರು ತಂದ್ಕೊಡ್ಬೋದಂತ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಸೊ ನೋಡೋಣ ಟ್ರೈಲರ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಓಕೆ, ಎಲ್ಲರೂ ರೆಡಿನಾ? ಎಲ್ಲರಿಗೆ ಇವತ್ತು ಈ ಟ್ರೈಲರ್ ಲಾಂಚ್ ಮಾಡಿಗೆ ನನಗೆ ಕಲಿಸಿಕೆ ಧನ್ಯವಾದಗಳು. ಮೊದಲಾಗಿ ಶಿವರಾಜ್ ಕುಮಾರ್, ನಮ್ಮ ಹೀರೋ ಉಪೇಂದ್ರ ಸಾಹೇಬರು, ಮತ್ತೆ ಶಿವಣ್ಣವ್ರಿಗೆ 60 ವರ್ಷ ಏಜ್ ಆದ್ರೂ ಈ ಥರ ಆ್ಯಕ್ಟಿಂಗು ಸೂಪರ್ ಸೂಪರ್ ಸೂಪರ್. ಸೂಪರ್ ಆಗಿ ಮಾಡೋರು ಸರ್. ಸರ್ ಅವರು ಫಸ್ಟು ಡೈರೆಕ್ಷನ್ ಮಾಡವ್ರೆ, ಒಂದು ಹಳೆ ಸ್ಟೋರಿ ತಗೊಂಡು ಹೊಸ ಸ್ಟೋರಿ ತಗೊಂಡು ಸೂಪರಾಗಿ ಮಾಡವ್ರೆ. ಇನ್ನು ನೋಡಿ ಇನ್ನೂ ಹೊಗಳಿಕೆ ಸೂಪರ್ ಆಗಿರ್ತೈತೆ ಸರ್. 45 ಮೂವಿ ಅಲ್ಟಿಮೇಟ್ ಆಗಿತ್ತು. ನಮ್ಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ. 45 ಒಂಥರ ನಮಗೆ ಈ ಹಾಲಿವುಡ್ ರೇಂಜ್ಗೆ ಇದೆ ಇದು. ಆಲ್ ದ ಬೆಸ್ಟ್ ಸರ್. ಶಿವಣ್ಣ ಸೂಪರ್ ಸರ್, ಸೂಪರ್ 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 45 ಸೂಪರ್. ಟ್ರೈಲರ್ ಮಾತ್ರ ಅಲ್ಟಿ ಸೂಪರ್ ಆಗೈತೆ ಫಿಲಮ್. ಸೂಪರ್ ಅಲ್ಟಿ ಆಗೈತೆ. ಮೂವಿ ಬಂದ್ಮೇಲೆ ಗೊತ್ತಾಗುತ್ತೆ. ಸೂಪರ್ ಸೂಪರ್ ಡಿಸೆಂಬರ್ 25 ಬೆಂಕಿ. ಸಖತ್ತಾಗಿದೆ ಟ್ರೈಲರ್. ಸೂಪರ್ ಚೆನ್ನಾಗಿದೆ. ಉಪ್ಪಿ ಸರ್ ಆ್ಯಕ್ಟಿಂಗು, ಶಿವರಾಜ್ ಕುಮಾರ್ ಕಾಂಬಿನೇಷನ್ನು, ಅರ್ಜುನ್ ಜನ್ಯ ಅವ್ರದ್ದು ಇದು ಒಂದು ಅದ್ಭುತವಾಗಿ ಮೂಡಿ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಸೂಪರ್ ಸರ್. 45 ಸೂಪರ್ ಆಗೈತೆ. ರಿಯಲ್ ಸ್ಟಾರ್ ಉಪ್ಪಿ ಬಾಸ್ತು ಮಾಸ್. ಉಪೇಂದ್ರ ಸೂಪರ್ ಆಗಿ ಮಾಡೋರು, ಸಕ್ಕತ್ತಾಗಿ. ಸೂಪರ್ ಬ್ರೋ. ಉಪ್ಪಿ ಬಾಸ್ತೆ ಅಬ್ರಾ. ಫುಲ್ ಫೈನ್. ಸೂಪರ್ ಟೀಸರ್ ಸೂಪರ್ ಆಗಿದೆ. ಫಿಲಮ್ ಮಾತ್ರ ಬ್ಲಾಕ್ ಬಾಸ್ಟರ್ ಇರೋದು. ಸೂಪರ್ ಆಗಿದೆ ಟ್ರೈಲರು. ಮೂವಿ ಸಿಕ್ಕಾಬಿಟ್ಟೆ ಕಾಯ್ತಾ ಇದೀವಿ. ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಶಿವಣ್ಣಂಗೆ ಜೈ. ಸೂಪರ್ ಇದೆ. ಸೂಪರ್
ಸೂಪರ್. ಯಾರಣ್ಣ ಹೇಳಿ ಶಿವಣ್ಣಂಗೆ ವಯಸ್ಸಾಗೈತಂತ ಕಿಂಗ್ ಆಫ್ ಕಿಂಗ್ ಅಣ್ಣ ಸ್ಯಾಂಡಲ್ವುಡ್. ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈಲರ್ ಸಖತ್ತಾಗೈತೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸಖತ್ತಾಗಿತ್ತು. ಟ್ರೈಲರ್ ಚೆನ್ನಾಗಿದೆ ಸರ್. ಮೂವಿ ವೇಟಿಂಗ್ ಸೂಪರ್ ಆಗಿದೆ. ನಾವು ನೆನ್ನೆ ತಾನೇ ಉಪ್ಪಿ ಹಣ್ಣು ಮನೆಗೆ ಹೋಗಿದ್ವಿ ನಾವು, ಇವತ್ತು ಬಂದು ನೋಡಿದ್ದೀವಿ. ಸೂಪರ್ ಆಗಿದೆ, ತುಂಬ ಇಷ್ಟ ಆಯಿತು. ಸೂಪರ್ ಆಗಿದೆ ಟ್ರೈಲರು. ಶಿವಣ್ಣ ಮತ್ತೆ ಉಪೇಂದ್ರ ಅವ್ರ ಕಾಂಬಿನೇಷನ್ ಅವಾಗಲೇ ಹಂಗೆ ಇವಾಗ ಕೇಳ್ಬೇಕಾ? ಸೂಪರ್ ಸೂಪರ್ ಹಿಟ್ ಆಗುತ್ತೆ ಸೂಪರ್ ಸೂಪರ್ ಸೂಪರ್. 25 ತಾರೀಕು 45 ಚಿತ್ರ ವೀಕ್ಷಿಸಿ. ಜೈ ಉಪೇಂದ್ರ, ಜೈ ಪ್ರಜಾಕೀಯ. ಅಣ್ಣ 45 ಟ್ರೈಲರ್ ಮಾತ್ರ ಅಲ್ಟಿ. ನಾವು ಉಪ್ಪಿ ಬಾಸ್ತು ಸ್ಟೆಪ್ ಆಯ್ತಲ್ಲ ನೋಡಿ ಇದು ಅಲ್ಟಿ. 25ನೇ ತಾರೀಕು ಎಲ್ಲ ಥಿಯೇಟ್ರ್ ಬಂದು ನೋಡಿ. ಸೂಪರ್ ಆಗಿದೆ 45 ಟ್ರೈಲರ್ ಸೂಪರ್ ಸೂಪರ್. ಆಲ್ ದಿ ಬೆಸ್ಟ್. ಬೆಸ್ಟ್ ಆಫ್ ಲಾಕ್ 45 ಟ್ರೈಲರ್ ಮಾತ್ರ ಚಿಂದಿ. ಟ್ರೈಲರ್ ಮಾತ್ರ ಚೆನ್ನಾಗಿದೆ ಚಿಂದಿ. ಮಸ್ತು ರೇ ಮಸ್ತು, ಫ್ಯಾಂಟಾಸ್ಟಿಕ್. ಬಾಸ್ ಎಜೆ ಬಾಸು ಟೆಕ್ನಿಕಲ್ ವರ್ಕ್ ಸೂಪರ್. ಲಾಸ್ಟ್ 5 ಸೆಕೆಂಡ್ಸ್ ಶಿವಣ್ಣಂದು ಮತ್ತೆ ಉಪೇಂದ್ರಂದು ಸೂಪರ್. ಆಲ್ ದ ಬೆಸ್ಟ್ 45. ಆಲ್ ದ ಬೆಸ್ಟ್ ಅರ್ಜುನ್ ಜನ ಫ್ಯಾನ್ಸ್ ಕ್ಲಬ್ ತುಮಕೂರು. ಸಕ್ಸಸ್ಫುಲ್ ಸಿಗ್ಲಿ. ಸೂಪರ್ ಆಗಿದೆ. ಟ್ರೈಲರ್ ಮಾತ್ರ ತುಂಬ ಚೆನ್ನಾಗಿದೆ. ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. 45 ಫಿಲಮ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಅರ್ಜುನ್ ಸರ್ಗೆ ಒಳ್ಳೇದಾಗಲಿ. ಟ್ರೈಲರ್ ಸೂಪರ್ ಆಗಿದೆ. 45 ಸೂಪರ್ ಆಗಿದೆ, ಎಲ್ಲ ನೋಡಿ. ಟ್ರೈಲರ್ ಸೂಪರ್ ಆಗಿದೆ. ಫಿಲಮ್ ಬಂದು ಸೂಪರ್ ಆಗಿದೆ. ಟ್ರೈಲರ್ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ 45 ಮೂವಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ. ಟ್ರೈಲರ್ ಮಾತ್ರ ಸೂಪರು. ಬಾಸ್ ಡೈರೆಕ್ಷನ್ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬಂದು ಫಿಲಮ್ ಥಿಯೇಟ್ರಲ್ಲಿ ನೋಡಿ. ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ. ಬೆಸ್ಟ್ ಆಫ್ ಲಾಕ್ ಸೂಪರ್ ಆಗಿದೆ. ಹಾಲಿವುಡ್ ರೇಂಜಲ್ಲಿ ಸೂಪರ್ ಆಗಿತ್ತು ಚಿಂದಿ. ತುಂಬ ಚೆನ್ನಾಗಿದೆ ಟ್ರೈಲರು. ಈ ಥರ ಒಂದು ಟ್ರೈಲರ್ನ ಮೂರು ಜನ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ. ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಅರ್ಜುನ್ ಜೊತೆ ಸರ್ ತುಂಬ ಚೆನ್ನಾಗಿ ಮಾಡಿದ್ರು. ಈ ಟ್ರೈಲರನ್ನೇ ನೋಡಿದೆ. 3 ಜನಕ್ಕೂ ಒಂದು ಪಾತ್ರ ತುಂಬ ಚೆನ್ನಾಗಿದೆ. ಈ ಥರ ಒಂದು ಟ್ರೈಲರು ಇಡೀ ಸ್ಯಾಂಡಲ್ವುಡ್ಡಲ್ಲಿ ಯಾವುದೂ ಒಂದು ಟ್ರೈಲರ್ ಬಂದಿರಲಿಲ್ಲ. ಆ ಥರ ಒಂದು ಟ್ರೈಲರ್ ಈ ಥರ ಇದೆ ಅಂತಂದರೆ ಈಗ ಸಿನಿಮಾ ಈಗ ಯಾವ ಲೆವೆಲ್ ಇರ್ಬೋದು ಅಂತ ಈ ಟ್ರೈಲರು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. 45 ಅನೌನ್ಸ್ ಮಾಡಿದಾಗಿಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅದಾದಮೇಲೆ ನಮಗೆ ಅನೌನ್ಸ್ ಮಾಡಾದ್ಮೇಲೆ ತುಂಬ ಇದು ಯಾಕಂದರೆ ಇದು ಆಗಸ್ಟಲ್ಲೇ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಅರ್ಜುನ್ ಜೊತೆ ಸರ್ ಹೇಳ್ತಾರಲ್ಲ, ಅದು ಸ್ವಲ್ಪ ಸೀಸನ್ ವರ್ಕ್ ಮತ್ತು ಅದೇ ತುಂಬ ಇದೆ ಅಂತ ಅವರೇ ಗೊತ್ತಾಗ್ತದೆ. ಏನೋ ಒಂದು ವಿಭಿನ್ನ ರೀತಿಯಾಗಿ ಒಂದು 45ನ ನಮಗೆ ಮಾಡಿರ್ತಾರೆ ಅಂತ ಅಂದ್ಕೊಂಡು ಆ ಟ್ರೈಲರಲ್ಲೇ ನಮಗೆ ಕೆಲವು ದೃಶ್ಯಗಳೆಲ್ಲ ನೋಡಿದಾಗ ಶಿವಣ್ಣ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತು ಕಿಶೋರ್ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತು ರಣಬೀರ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮನೆಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಅದೇ ಥರ ಬಂದಿದೆ. ಟ್ರೈಲರ್ ಬಂದು ಡಿಸೆಂಬರ್ 25 ಇಡೀ ಥಿಯೇಟ್ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಯೋದಿದ್ದಾರೆ. ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಅವತ್ತಿನ ದಿನ ಥಿಯೇಟ್ರೆಲ್ಲ ಬ್ಲಾಸ್ಟ್ ಆಗೋದಂತ ಗ್ಯಾರಂಟಿ ಶಿವಣ್ಣನ ಅಭಿಮಾನಿ ಕಡೆಯಿಂದ ಇಡೀ ಆಲ್ ಓವರ್ ಕರ್ನಾಟಕ ಫುಲ್ ಬ್ಲಾಸ್ಟ್. ಅದರಲ್ಲೂ ಶಿವಣ್ಣಂದು 1 ಇಯರ್ ಆಗಿತ್ತು. ಲಾಸ್ಟ್ ಟೈಮ್ ಇಲ್ಲ ರಣಗಲ್ಲ ಅವಾಲಿಲ್ಲ ಲಾಂಗ್ ಟೈಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿರೋ ಒಳ್ಳೇದು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ಸರ್. ಅವರೆಲ್ಲ ಪರ್ಫೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಅವರೆಲ್ಲ ಅವ್ರ ಬಗ್ಗೆ ನಾನು ಮಾತಾಡೋಷ್ಟಿದ್ದಿಲ್ಲ. ನಮ್ಮ ಶಿವಣ್ಣ ಸೂಪರ್. ಶಿವಣ್ಣವರ ಎನರ್ಜಿಗೆ ಬೇರೆ ಲೆವೆಲ್ಗಿದೆ. ತುಂಬ ಅವರ ಆಕ್ಟಿಂಗ್ ನೋಡ್ತಾ ಇದ್ದು ಭಾಳ ಖುಷಿ ಆಗ್ತದೆ. ಮೂವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಒಳ್ಳೆ ಟ್ರೈಲರೇ ಇದೆ ಅಂದರೆ ಬೇರೆ ಲೆವೆಲ್ ಇದೆ. ಅವರ ಸಾಂಗ್ಸ್ಗಳು ಅಷ್ಟು ಭಾಳ ಇಷ್ಟ ಆಗ್ತದೆ. ಆಮೇಲೆ ಅರ್ಜುನ್ ಜನಿಯವರು ಫಸ್ಟ್ ಟೈಮು ಡೈರೆಕ್ಷನ್ ಮಾಡೋದು ಭಾಳ ಖುಷಿ ಆಗ್ತಾ ಇದೆ. ಈ ಥರ ಸಿನಿಮಾ ಮತ್ತೆ ಬರಲ್ಲ. ಆಲ್ ದ ಬೆಸ್ಟ್ ಶಿವಣ್ಣ, ಆಲ್ ದ ಬೆಸ್ಟ್. ಎಕ್ಸ್ಟ್ರಾ ಜಾಸ್ತಿ ಮಾಡಿದ್ದಾರೆ. ತುಂಬ ಕ್ರೇಜ್ ಇದೆ. ನೋಡಬೇಕು ಅಂತ ಕುಟುಂಬದಿಂದ ಕಾಯ್ತಾ ಇದ್ದೀವಿ. ಜೈ ಶಿವಣ್ಣ, ಜೈ ಅಪ್ಪು ಬಾಸ್. ಆಲ್ ದ ಬೆಸ್ಟ್ 45. ಆಲ್ ದ ಬೆಸ್ಟ್.